ಸರ್ ಅವ್ರಿಗೆ ಎಲ್ಲಿಂದ ಬಂದರು ಅವ್ರಿಗೆಲ್ಲರಿಗೂ ಊಟ ತಿಂಡಿ 62ರಲ್ಲೇ ಮಕ್ಳುಗಳಿಗೆ ಸಾಯಂಕಾಲ ಊಟ ಹಾಕೋರು. ಕೆಲವು ಹಳ್ಳಿಯಿಂದ ಬರೋ ಮಕ್ಳುಗಳಿಗೆ ರಾತ್ರಿ ಓದೋ ಮಕ್ಕಳಿಗೆಲ್ಲ ಮನೆಯಲ್ಲಿ ಬಂದು ಊಟ ಮಾಡೋಗೋರು. ಮತ್ತು ಆ ಥರ ನಮ್ಮ ತಾಯಿ ಬಂದವ್ರಿಗೆ ಊಟ ಇದು ಅವ್ರ ಕೈಲಾದ ಇದ್ದರೆ ದುಡ್ಡು ಕೆಲವು ಹೆಣ್ಮಕ್ಳು ಬಂದರೆ ಸೀರೆ ಕೊಡೋದು, ಎಲ್ಲರನ್ನೂ ಕೂರಿಸಿ ಮಾತಾಡೋಂಥ ದೇವತೆ ಸರ್. ದೇವತೆ ಕಳ್ಕೊಂಡಿದ್ದೀವಿ ಅಷ್ಟೇ. ರಾತ್ರಿ ಹೋಗಿತ್ತು ಅಲ್ಲಿಗೂ ಅವ್ರ ಆತ್ಮಕ್ಕೆ ಇದಾಗಲಿ ಅಂತ ನಮ್ಮ ತಂದೆ ಊರವರೆಲ್ಲ ಹೇಳಿದ್ರು ಅಂತ. ಲಕ್ಷಾಂತರ ಜನ ಬೆಂಗಳೂರಿಂದ ಇಲ್ಲಿಗೆ ಬರ್ಬೇಕಾದ್ರೆ ನೀವೇ ನೋಡಿದಿರಲ್ಲ ಸರ್. ಬೆಂಗಳೂರಲ್ಲೂ ಮೊನ್ನೆ ರಾತ್ರಿ ಇಲ್ಲೂ ಅಷ್ಟೇ. ಇವತ್ತು ಯಾರನ್ನೇ ಅವರು ಒಬ್ಬರನ್ನ ಇವತ್ತುವರೆಗೆ ಒಂದು ಸಣ್ಣದಾಗ ಮಾತಾಡಿಲ್ಲ. ಅವ್ರು ನನ್ನ ತಂಗಿ ಮನೆಯಲ್ಲೇ ಇದ್ದರು. ಸರ್ಕಾರದ ಕಾರಲ್ಲಿ ದೇವಸ್ಥಾನಕ್ಕೆ ರಾಜರಾಜೇಶ್ವರಿಗೆ ಪ್ರತಿ ಶುಕ್ರವಾರ ಬೆಳಗ್ಗೆ ಇದಾದರೆ ಸಾಯಂಕಾಲದವರೆಗಿದ್ರು. ಅವತ್ತಿನ ದಿವಸ ನನ್ನ ಮೇಲೆ ಆಸಿಡ್ ಹಾಕಬೇಕು ಅಂತ ಇತ್ತು. ಅದನ್ನು ನಮ್ಮ ತಾಯಿ ನನ್ನ ಮೇಲೆ ಹಾಕ್ತಂತ ಅವ್ರು ತಗೊಂಡು 26 ವರ್ಷ ಅನುಭವಿಸಿದ್ರು. ನಮ್ಮ ತಾಯಿ ಅವತ್ತು ನಮ್ಮ ತಾಯಿನೂ ನನ್ನ ಹೆಂಡತಿ ಮೇಲೆ ನಾನು ಬಂದು ಲೇಟ್ ಆಯಿತು. ಮಲೆ ಮಹದೇಶ್ವರಕ್ಕೆ ಹೋಗಿ ಬರೋದು ಲೇಟ್ ಆಯ್ತು, ನಾನು ನನ್ನ ಮಗ. ಆಗ ನಮ್ಮ ತಂದೆ ಅದೆಲ್ಲ ಯಾವುದು ಬೇಡಪ್ಪ. ಒಂದು ಸಂದರ್ಭ ಅಮ್ಮವ್ರು ಬಂದು ಪುನರ್ಜನ್ಮ ಆದಂಗೆ ಆಯ್ತಲ್ಲ ಸರ್. ಅದು ರಾಜರಾಜೇಶ್ವರಿ ತಾಯಿ, ಅಲ್ಲಿ ರಾಜರಾಜೇಶ್ವರಿ ಗುರುಗಳಿದ್ದರು. ಅವರು 2-3 ತಿಂಗಳು ವನವಾಸ, 6 ತಿಂಗಳು ಕಾಲ, 3 ತಿಂಗಳು ಪ್ರಜ್ಞೆನೇ ಬಂದಿರಲಿಲ್ಲ. ಮಾವಿನಕೆರೆ ರಂಗನಾಥ ಸ್ವಾಮಿ, ಅದಕ್ಕೆ ಅಲ್ಲಿ ನಮ್ಮ ತಂದೆಗೆ 1962ನಲ್ಲಿ ಸೀಟ್ ಸಿಕ್ಕಿರಲಿಲ್ಲ. ಅವರು ಎ.ಜಿ. ರಾಮಚಂದ್ರಾಯರು ಅಂತ ಹೇಳಿ ಜೊತೆ ಇದ್ದರು ಅಂತೇಳಿ ಕಾಂಗ್ರೆಸ್ ಸೀಟ್ ಇದ್ದಿದ್ದನ್ನು ತಪ್ಪಿಸಿರೋದು. ಆಮೇಲೆ ರಂಗನಾಥ ದರ್ಶನ ಮಾಡಿ ಬೆಳಗ್ಗೆ ಅವ್ರನ್ನ 60 ಅಡಿ ಆಯಿತು, ನೀವು ನಿಲ್ಲಿ ನಾನಿದ್ದೀನಿ ಅಂತ ಆಶೀರ್ವಾದ ರಂಗನಾಥ್ ಅವ್ರ ಕನಸಲ್ಲಿ ಬಂದು ಹೇಳಿದ ಮೇಲೆ ಇಂಡಿಪೆಂಡೆಂಟ್ ನಿಂತು ಗೆದ್ದು ಇವತ್ತು ಈ ಜಿಲ್ಲೆ, ತಾಲೂಕಿನ ಜನ, ಜಿಲ್ಲೆ ಜನ, ರಾಜ್ಯದ ಜನ ಈ ಮಟ್ಟಕ್ಕೆ ಏನಾದ್ರು ಇದ್ದರೆ ನಮ್ಮ ತಾಯಿಯ ಬೆಳಗ್ಗೆಯಿಂದ 3 ಗಂಟೆ ಮಧ್ಯಾಹ್ನದವರೆಗೆ ಪೂಜೆ ಮಾಡ್ತೇವೆ. ರಂಗನಾಥ ಸ್ವಾಮಿ ಸನ್ನಿಧಿನಲ್ಲೇ ನಮ್ಮ ಕುಟುಂಬಕ್ಕೆ ರಂಗನಾಥ ಸ್ವಾಮಿ ಮತ್ತು ಶೃಂಗೇರಿ ಗುರುಗಳು ಚೆನ್ನಮ್ಮನವರೇ ಬನ್ನಿ ಅಂತ ಕರೆಯೋರು ನಮ್ಮ ತಾಯಿ. ಮೊನ್ನೆ ನಮ್ಮ ತಂದೆ ನನ್ನ ಕತೆ ಇದ್ದರು. ಶೃಂಗೇರಿ ದೊಡ್ಡ ಗುರುಗಳು, ಚಿಕ್ಕ ಗುರುಗಳು ಎಲ್ಲ ಅವರು ನಮ್ಮ ಕುಟುಂಬದ ಬಗ್ಗೆ ಅಷ್ಟೇ ಇದ್ದಿತ್ತು. ಮತ್ತು ನಮ್ಮ ಎಲ್ಲ ಸುತ್ತೂರು ಬುದ್ಧಿಯವರು, ಬಾಲಗಂಗಾಧರ ಸ್ವಾಮಿಗಳು, ಹಿಂದೆ ದೊಡ್ಡ ಸ್ವಾಮಿಗಳು. ಅವತ್ತು ನಮ್ಮ ತಾಯಿ, ನಮ್ಮ ತಂದೆ ಅವತ್ತು 1980ರಲ್ಲಿ ಸುಮಾರು ಆ ಕಾಲದಲ್ಲಿ ಸುಮಾರು 5,000 ಜನ ಸೇರಿಸಿ ಬಾಲಗಂಗಾಧರ ಸ್ವಾಮಿದು ಪಾದಪೂಜೆನ ಪಡಲಿ ಪೂಜೆಲೆ ಮಾಡಿದರು. ಬಾಲಗಂಗಾಧರ ಸ್ವಾಮಿಗಳು ನಮ್ಮ ಕುಟುಂಬದ್ದೇ, ಅದು ಕುಮಾರಸ್ವಾಮಿಯವ್ರದ್ದು, ಬಾಲಕೃಷ್ಣ ಗೌಡ್ರದ್ದು, ಅವ್ರದ್ದೇ ಜಾಸ್ತಿ ಇಲ್ಲೇ ಇದು ಮಾಡಬೇಕು ಅನ್ನೋದು ಅವರು ಕಳೆದ 4-5 ತಿಂಗಳಿಂದ ಇದು ಮಾಡ್ತಾರೆ. ಇವಾಗ ಅಂತಿಮ ವಿಧಿವಿಧಾನವನ್ನು ಯಾರು ಯಾವ ಮಗ ನೆರವೇರಿಸ್ತಾರೆ ಸರ್? ಅದು ಕೊನೆ ಮಗ ಏನಿದೆ ನಾವೆಲ್ಲ ಇರ್ತೀವಿ ಸರ್ ಜೊತೆಗೆ. ವಿಧಾನದ ಪ್ರಕಾರ ಯಾವ ರೀತಿ ಮಾಡಬೇಕು ಅನ್ನೋದು ಏನು ಹಿಂದಿನ ಸಂಪ್ರದಾಯ ಏನಿದೆ ಅದು ಇನ್ನು ಅಂತ್ಯಕ್ರಿಯೆ ಸ್ಥಳವನ್ನು ಪರಿಶೀಲಿಸಿದ್ದಾರೆ ಎಚ್.ಡಿ. ರೇವಣ್ಣ ಹಾಗೂ ನಿಖಿಲ್ ಕುಮಾರಸ್ವಾಮಿ. ಬಹಳಷ್ಟು ಜನ ಸೇರುವಂತಹ ಸಾಧ್ಯತೆಗಳು ಈಗಾಗಲೇ ಕಾಣ್ತಾ ಇರೋದ್ರಿಂದ ಎಚ್ಚರಿಕೆಯ ಕ್ರಮಗಳನ್ನು ಕೂಡ ಅಷ್ಟೇ ವಹಿಸಲಾಗಿದೆ. 5 ಜನ SP ಗಳು ಅಲ್ಲೇ ಇರೋದ್ರಿಂದ ಬಹಳಷ್ಟು ಬಿಗಿ ಭದ್ರತೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೋಡಿ, ನಟ ನಟಿಯರು, ಗಣ್ಯರು, ರಾಜಕಾರಣಿಗಳಿಂದ ದೇವೇಗೌಡರ ಪತ್ನಿಗೆ ಅಂತಿಮ ನಮನವನ್ನು ಈಗಾಗಲೇ ಸಲ್ಲಿಸಲಾಗಿದೆ. ಬೆಂಗಳೂರಿಂದ ಹಿಡಿದು ಹಾಸನ ತಲುಪುವವರೆಗೂ ಬಹಳಷ್ಟು ಜನಸ್ತೋಮವೇ ನೆರೆದಿತ್ತು. ಅಲ್ಲಲ್ಲಿ ಗುಂಪು ಗುಂಪಾಗಿ ಜನ ವಾಹನವನ್ನು ಸೈಡ್ಗೆ ಹಾಕಿಸ್ಕೊಂಡು ಚೆನ್ನಮ್ಮರನ್ನು ದರ್ಶನ ಪಡೆದುಕೊಂಡಿದ್ದಾರೆ. ಸರಿಸುಮಾರು 8 ಗಂಟೆಗಳ ಕಾಲ ಟ್ರಾವೆಲಿಂಗೇ ಆಗಿದೆ. ಯಾಕಂತ ಹೇಳಿದ್ರೆ ಬಹಳಷ್ಟು ನಿಧಾನಗತಿಯಲ್ಲಿ ಸಾಗಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ರಸ್ತೆಯ ಇಕ್ಕಲುಗಳಲ್ಲಿ, ರಸ್ತೆಯ ಬದಿಗಳಲ್ಲಿ
ಜನ ನಿಂತು ವಾಹನವನ್ನು ನಿಲ್ಲಿಸಿ ಚೆನ್ನಮ್ಮ ಅವರ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ರಾತ್ರಿ ಎಷ್ಟೊತ್ತೇ ಆಗಲಿ, ಈಗ ಬೆಳಗಿನ ಜಾವವಾಗಲಿ, ಮಳೆ ಬರ್ತಾ ಇರಲಿ, ಜನ ಮಾತ್ರ ಚೆನ್ನಮ್ಮನವರ ದರ್ಶನಕ್ಕಾಗಿ ಕಾದು ನಿಂತಿದ್ದಾರೆ. ಇಷ್ಟೆಲ್ಲ ಅಪಾರ ಪ್ರಮಾಣದ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದಾರೆ ಚೆನ್ನಮ್ಮ ಅವರು. ಎಂದಿಗೂ ರಾಜಕೀಯ ರಂಗದಲ್ಲಿ ಮುಂದೆ ಬಂದು ಗುರುತಿಸ್ಕೊಂಡವರಲ್ಲ, ಸಭೆ ಸಮಾರಂಭಗಳನ್ನು ಅಟೆಂಡ್ ಮಾಡಿದವರಲ್ಲ, ಉದ್ದುದ್ದ ಭಾಷಣವನ್ನು ಮಾಡಿದವರಲ್ಲ, ಯಾವುದೇ ಆಹ್ವಾನ ಪತ್ರಿಕೆಯಲ್ಲೂ ಇವತ್ತಿನವರೆಗೂ ಅವರ ಹೆಸರು ಕೂಡ ಬಂದಿರುವಂತೆ. ಅಷ್ಟರ ಮಟ್ಟಿಗೆ ಇಂಥ ದೊಡ್ಡ ಮಟ್ಟದ ಪ್ರಭಾವಿ ನಾಯಕನ ಮನೆಯ ಒಡತಿಯಾಗಿ ಎಲ್ಲಿಯೂ ಕಾಣಿಸಿಕೊಳ್ಳದೆ ತಾನಾಯಿತು, ತನ್ನ ಮನೆಯಾಯಿತು, ಮನೆಯವರಾಯಿತು, ದೇವರಾಯಿತು, ದೇವಸ್ಥಾನಗಳಾಯಿತು, ಪೂಜೆ ಪುನಸ್ಕಾರಗಳಾಯಿತು, ಇಷ್ಟರಲ್ಲೇ ಬದುಕಿದಂತಹ ಮಹಾನ್ ತಾಯಿ ಮನೆಗೆ ಬಂದವರನ್ನು ಸಂಸ್ಕಾರಯುಕ್ತವಾಗಿ ನಡೆಸಿಕೊಂಡಂತಹ ರೀತಿಗೆ ಇಂದಿಗೂ ಅನೇಕ ಜನರು ಅವರನ್ನು ಸ್ಮರಿಸ್ತಾ ಇದ್ದಾರೆ. ಕಷ್ಟ ಅಂತ ಮನೆಗೋದಾಗ ಕೂತು ಕಷ್ಟವನ್ನು ಕೇಳಿ ತನ್ನ ಕೈಲಾದಂತಹ ಸಹಾಯವನ್ನು ಮಾಡಿ ಅವರನ್ನು ಸಾಂತ್ವನಗೊಳಿಸ್ತಾ ಇದ್ದಂತಹ ರೀತಿ ಇವತ್ತು ಅನೇಕ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದ್ದರೆ ಇವ್ರ ಥರ ಬದುಕಬೇಕು ಅಂತ ಅಂದುಕೊಳ್ಳುವಷ್ಟರ ಮಟ್ಟಿಗೆ ದೊಡ್ಡಗೌಡರ ಸೊಸೆಯಾಗಿ, ಗೌಡ್ತಿಯಾಗಿ ಆ ಮನೆಯ ಜೀವನವನ್ನು, ಅಲ್ಲಿದ್ದಂಥವರ ಭಾವನೆಗಳನ್ನು ಸ್ಪಂದಿಸಿ ಬೆನ್ನೆಲುಬಾಗಿ ನಿಂತಹ ರೀತಿ ನೀತಿ ಇವತ್ತು ಅವರು ಅಪಾರ ಜನರನ್ನು ಸಂಪಾದನೆ ಮಾಡಿದಂಥ ವಿಚಾರಕ್ಕೆ ಸಾಕ್ಷಿಯಾಗಿದೆ. ನೋಡ್ತಾ ಇದ್ದೀರಿ, ಬೆಳಗ್ಗೆಯಿಂದಲೇ HD ರೇವಣ್ಣ ಅವರ ನಿವಾಸಕ್ಕೆ ಸರಿಸುಮಾರು ಬೆಳಗಿನ ಜಾವ 4:45ಕ್ಕೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗಿತ್ತು. ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆ ಸೂಕ್ತ ವ್ಯವಸ್ಥೆಯ ಜೊತೆಯಲ್ಲೇ ಸಾಗಿ ಬರ್ತಾನೇ ಇದೆ. ಸಮರೋಪಾದಿಯಲ್ಲಿ ಸಾರ್ವಜನಿಕರ ಸಂಖ್ಯೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಜನ ಬರ್ತಾನೇ ಇದ್ದಾರೆ. ಇವರ ಜೊತೆಯಲ್ಲಿ ರಾಜಕೀಯದ ಅನೇಕರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಈಗಾಗಲೇ ನಾವು ಗಮನಿಸಿದಂತಹ ರೀತಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಾಗಿರಲಿ, AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅನೇಕರು ದೇವೇಗೌಡರಿಗೆ ಸಾಂತ್ವನದ ಮಾತುಗಳನ್ನು ಆಡಿದ್ದಾರೆ.